ಕುಂಬಳೆ ಬಡಿಯಾರ್ ಇಲ್ಲಿ ಧಾರವಾಡ ಪರಿಸರದಲ್ಲಿ ಫುಲ್ಲ ಬಿರಿಯಾನಿ ಸ್ಮೆಲ್ ಬರ್ತಾ ಇದೆ ತುಂಬ ಜೋರಾಗಿ. ಆದರೆ ಇಲ್ಲಿ ಯಾವುದೇ ಮದುವೆ ಆಗಲಿ ಸಮ್ಮಾನವಾಗಲಿ ಯಾವುದೇ ಗೌಜಿಲ್ಲ. ಅದರ ಬದಲಾಗಿ ಒಬ್ಬ ಮಿತ್ರನಿಗೆ ಆರೋಗ್ಯ ಸಮಸ್ಯೆ ಬಂದಾಗ ಅದಕ್ಕೆ ಬೇಕಾಗಿ ಬಿರಿಯಾನಿ ಚಾಲೆಂಜ್ ಅನ್ನು ಇಟ್ಟಿದ್ದಾರೆ ನಮ್ಮ ಯುವ ದೇವಾಂಗ ಕುಂಬಳೆ ನಾಯಕಪ್ಪ ದೇವಸ್ಥಾನದ ಟೀಮ್. ಇದು ಇಡೀ ಸಮಾಜಕ್ಕೆ ಒಂದು ಮಾದರಿ, ಯಾವ ರೀತಿಯಲ್ಲಿ ಆಗಿ ಧನ ಸಂಗ್ರಹಿಸಿ ಅಶಕ್ತರಿಗೆ ವಿತರಿಸಬಹುದು ಎಂಬುದಕ್ಕೆ ಇದೊಂದು ಮಾದರಿಯಾಗಿದೆ. ನೋಡಿ, ಎಲ್ಲ ಯುವತಿಯರು ಯುವಕರು ಎಲ್ಲರೂ ಒಟ್ಟಾಗಿ ಇಲ್ಲಿ ಬಿರಿಯಾನಿಯನ್ನು ತಯಾರಿಸ್ತಾ ಇದ್ದಾರೆ. ಎಲ್ಲಾ ಕಡೆಯಲ್ಲಿ ಎಷ್ಟು ಬಿರಿಯಾನಿ ರೆಡಿ ಆಗ್ತದೆ, ಎಷ್ಟು ಬಾಕ್ಸ್, ಇದು ಯಾರಿಗೋಸ್ಕರ ಆಗ್ತಾ ಉಂಟು, ಇದನ್ನ ಅವ್ರ ಹತ್ರವೇ ಕೇಳಿ ತಿಳ್ಕೊಳ್ಳೋಣ. ಇಷ್ಟೊಂದು ಬಿರಿಯಾನಿ ಯಾಕೆ ತಯಾರಾಗ್ತಿದೆ ಹೇಳಿ ಯುವ ದೇವಾಂಗ ಕುಂಬ್ಳೆ ನಾಯಕ ಸ್ಥಾನದ ಯುವ ದೇವಾಂಗದ ಅಧ್ಯಕ್ಷರಾದ ಪ್ರಮೋದ್ ಅವರು ಇದ್ದಾರೆ, ಅವ್ರ ಹತ್ರವೇ ಕೇಳುವ. ಇಷ್ಟೊಂದು ಬಿರಿಯಾನಿ ಎಲ್ಲ ತಯಾರಾಗ್ತದೆ, ಇಲ್ಲಿ ಯಾವುದೇ ಮದುವೆ ಇಲ್ಲ, ಯಾವುದೇ ಸಮ್ಮಾನ ಇಲ್ಲ, ಏನ್ ಫಂಕ್ಷನ್, ಮತ್ತೆ ಯಾವ ಕಾರಣಕ್ಕಾಗಿ ಇಷ್ಟೊಂದು ಬಿರಿಯಾನಿ ಇಲ್ಲಿ ರೆಡಿ ಆಗ್ತಾ ಉಂಟು? ಇದು ಬಿರಿಯಾನಿ ಚಾಲೆಂಜ್ ನಮ್ಮ ಉನ್ನಿಕೃಷ್ಣನ್ ಕುಂಬಳೆ ಇವರ ಮಧ್ಯೆ ಔಷಧಿ ಖರ್ಚಿಗಾಗಿರುವ ಬಿರಿಯಾನಿ ಚಾಲೆಂಜ್ ಯುವ ದೇವಾಂಗ. ನಮ್ಮ ಯುವ ದೇವಾಂಗ ಸಂಘದ ಒಂದು ಕಾರ್ಯಕರ್ತನಿಗೆ ಆರೋಗ್ಯ ಸಮಸ್ಯೆ ಬಂದಾಗ ಅದಕ್ಕೆ ಬೇಕಾಗಿರುವ ಬಿರಿಯಾನಿ ಚಾಲೆಂಜ್. ಇದು ಬಿರಿಯಾನಿ ಚಾಲೆಂಜ್ ಹೇಳಿದ್ರೆ ಯಾವ ರೀತಿ ಮಾಡ್ತಿದ್ವಿ? ಬಿರಿಯಾನಿ ಚಾಲೆಂಜ್ ಹೇಳಿದ್ರೆ ಯುವ ದೇವಾಂಗದ ಸದಸ್ಯರು ಎಷ್ಟು ಬಿರಿಯಾನಿ ಮಾರಾಟ ಮಾಡ್ತಾರೋ ಅದರ ಲಾಭದ ಹಣವನ್ನು ಉನ್ನಿಕೃಷ್ಣನ್ ಅವರ ಚಿಕಿತ್ಸೆ ಖರ್ಚಿಗಾಗಿ ಕೊಡ್ಲಿಕ್ಕಾಗಿ ತೀರ್ಮಾನಿಸಿದ್ರು. ನೀವು ಇಲ್ಲಿ ಎಷ್ಟು ಬಿರಿಯಾನಿ ಮಾಡಿದಿರಿ? 2,500 ಬಿರಿಯಾನಿ ಮಾಡಿದ್ದೇವೆ. 2,500 ಬಾಕ್ಸ್ ಬಿರಿಯಾನಿಯನ್ನು ಮಾಡಿದ್ದೀವಿ. ಪ್ರತಿಯೊಬ್ಬರು ಈ ಬಿರಿಯಾನಿಯನ್ನು ಸೇಲ್ ಮಾಡಿ ಇದರಲ್ಲಿ ಬಂದ ಹಣವನ್ನು ಉನ್ನಿಕೃಷ್ಣ ಅವರಿಗೆ ಕೊಟ್ಟಿದ್ದಾರೆ. ಉನ್ನಿಕೃಷ್ಣ ಹೇಳಿದ್ರೆ ಮಂಗಳೂರಲ್ಲೆಲ್ಲ ಫೇಮಸ್ ಆದಂತ ಒಳ್ಳೆ ಕ್ರಿಕೆಟ್ ಆಟಗಾರ, ಒಳ್ಳೆ ಪ್ಲೇಯರ್ ಅಲ್ಲ, ಹಾಗೂ ದೇವಾಂಗ ಸಮಾಜದಲ್ಲಿ ಒಳ್ಳೆ ಸದಸ್ಯ, ಸಕ್ರಿಯ ಸದಸ್ಯ. ಅವರ ಆರೋಗ್ಯ ಸಮಸ್ಯೆಯಿಂದ ಒಳ್ಳುವ ಕಾರಣ ಅವರಿಗೆ ಮದ್ದಿಗಾಗಿ ಈ ಇದನ್ನು ಮಾಡ್ತಾ ಇದ್ದಾರೆ. ಎಲ್ಲ ಯುವ ದೇವಾಂಗ 2,500 ಬಿರಿಯಾನಿ ಪ್ಯಾಕ್ ಮಾಡಿದ್ದಾರೆ ಇಲ್ಲಿ. ಇದೆಲ್ಲವನ್ನು ಪ್ರತಿಯೊಬ್ಬ ಮೆಂಬರ್ಸ್ ಸೇಲ್ ಮಾಡಿ ಅದರಿಂದ ಬಂದ ಹಣವನ್ನು ಉನ್ನಿಕೃಷ್ಣನಿಗೆ ಕೊಡ್ತಾ ಇದ್ದಾರೆ. ಈ ಬಿರಿಯಾನಿ ಮಾಡ್ಲಿಕ್ಕೆ ಹಣವನ್ನು ಎಲ್ಲಿಂದ ಹೊಂದಿಸಿದ್ದೀರಿ? ಹಣವನ್ನು ತುಂಬಾ ಜನರು ಸಹಾಯವನ್ನು ಕೊಟ್ಟಿದ್ದಾರೆ. ಒಂದು 10 ಕಿಲೋ ಅಕ್ಕಿ, ಕೋಳಿ ಹಣ, ಇತರ ಎಲ್ಲಾ ಖರ್ಚುಗಳನ್ನು 1 ಲಕ್ಷಕ್ಕಿಂತ ಮೇಲ್ಪಟ್ಟ ಹಣವನ್ನು ಡೊನೇಷನ್ ಆಗಿಯೇ ಕೊಟ್ಟಿದ್ದಾರೆ. ಇದರ ಸಾಮಗ್ರಿಗಳಿಗೆಲ್ಲ ಹಣವನ್ನು ಡೊನೇಷನ್ ಮೂಲಕ ತಗೊಂಡಿದ್ದಾರೆ. ಆದ ಕಾರಣ ಇದನ್ನು ಮಾರಿದ ನೆಟ್ ಹಣ ಉನ್ನಿಕೃಷ್ಣನಿಗೆ ಹೋಗ್ತದೆ. ನಿಮ್ಗೆ ಯಾರಿಗಾದ್ರೂ ಇದರಲ್ಲಿ ಸಹಕರಿಸಲಿಕ್ಕೆ ಇಷ್ಟ ಇದ್ರೆ ಈ ವಿಡಿಯೋ ನೋಡೋರು ನಾವು ಇದರ ನಂಬರ್ ಕೊಡ್ತೇವೆ, ಅವರಿಗೆ ಕಾಂಟ್ಯಾಕ್ಟ್ ಮಾಡಬಹುದು, ಹಣ ಹಾಕ್ಬಹುದು, ಸಹಕರಿಸಬಹುದು. ಈ 2,000 ಚಿಲ್ಲರೆ ಬಿರಿಯಾನಿ ಮಾಡ್ಲಿಕ್ಕಾಗಿ ಕಟ್ಟಿಂಗಿಗಾಗಿ ಒಂದು ಹೊಸ ಮಿಷನ್ ತಂದಿದ್ದಾರೆ, ಅದನ್ನು ಕೂಡ ಇದ್ರ ಜೊತೆಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾನೆ. ನೋಡಿ, ಸುಲಭದಲ್ಲಿ ಟೊಮೆಟೊ, ಈರುಳ್ಳಿ ಎಲ್ಲ ಕಟ್ ಮಾಡುವಂತ ಒಂದು ಮಿಷನ್. ನೋಡಿ, ನಮ್ಮ ಯುವ ಮಕ್ಕಳು ಒಳ್ಳೆ ಸ್ಪಿರಿಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಚಿಕ್ಕ ಮಕ್ಕಳು ಕೂಡ ಒಳ್ಳೆ ಇಂಟ್ರೆಸ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬರಿಗೆ ಆರೋಗ್ಯಕ್ಕೆ ಹೆಲ್ಪ್ ಮಾಡೋದ್ರೊಳಗೆ ನೋಡಿ, ಮಕ್ಕಳು ಕೂಡ ರಾತ್ರಿ ನಿದ್ದೆ ಬಿಟ್ಟು ಇದೀಗ ರಾತ್ರಿ ನೋಡಿ ಇಲ್ಲಿ ಬಿರಿಯಾನಿ, ರೈಸ್ ಎಲ್ಲ ಸ್ಪಾನ್ಸರ್ಸ್ಗಳ ನೆರವಿನಿಂದಾಗಿ ಬಂದಿದೆ. ಈ ಕ್ಲಬ್ಬಿನವರು ತುಂಬಾ ವರ್ಕ್ ಮಾಡಿದ್ದಾರೆ. ತುಂಬಾ ದಿನಗಳಿಂದ ಇದು ಅವರ ಎಲ್ಲಾ ಕಡೆ ಅವರು ಹೀಗೆ ಹುಷಾರಿಲ್ಲ, ಅವರಿಗೆ ಸಹಾಯ ಮಾಡ್ಬೇಕು, ಎಲ್ಲಾ ಕಡೆ ಹೇಳಿ ಎಲ್ಲರಿಂದ ಅಂತ ಕಲೆಕ್ಟ್ ಆದಂತ ಬಿರಿಯಾನಿ ತುಂಬಾ ಸ್ಪಾನ್ಸರ್ಸ್ ಬಂದಿದೆ. ಎಲ್ಲ ಐಟಮಿಗೂ ಸ್ಪಾನ್ಸರ್ಸ್ ಮಾಡಿದ್ದಾರೆ. ಅದೇ ರೀತಿ ನಾಳೆ ಎಲ್ಲ ಬಿರಿಯಾನಿ ಮಾರಿದೆ 2,700 ಬಾಕ್ಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಬಿರಿಯಾನಿ ಕೂಡ ಸೇಲ್ ಮಾಡಿ ಆ ಹಣವನ್ನು ಉನ್ನಿಕೃಷ್ಣ ಅವರಿಗೆ ಕೊಡ್ತಾ ಇದ್ದಾರೆ. ಅವರಿಗೆ ಹಾರ್ಟ್ ಸಮಸ್ಯೆ, ಲಿವರ್ನ ಸಮಸ್ಯೆ ಇಲ್ಲ. ಒಟ್ಟು 25 ಲಕ್ಷದವರೆಗೆ ಮೊತ್ತ ಹಣದ ಅವಶ್ಯಕತೆ ಇದೆ. ಅದ್ರಲ್ಲಿ ಸಾಧ್ಯವಾದಷ್ಟು ಇವರ ಕೈಯಿಂದ ಆದಂತ ನಮ್ಮ ದೇವಾಂಗ ಸಮಾಜ ಟೀಮ್ ಮಾಡ್ತಾ ಇದೆ, ಕುಂಬ್ಳೆ ದೇವಾಂಗ ಸಮಾಜ ಟೀಮ್. ನಾವು ಈಗಾಗಲೇ ನಮ್ಮ ಉನ್ನಿಕೃಷ್ಣನ್ ಕುಂಬ್ಳೆ ಅವರಿದ್ದಾರೆ. ಅವರು ಈಗಾಗಲೇ ಒಂದು ಹಾರ್ಟಿನ ತೊಂದರೆಯಿಂದ ಮಂಗಳೂರಿನ ಇಂಡಿಯನ್ ಹಾಸ್ಪಿಟಲಲ್ಲಿ ಇದ್ದರು. ಈಗಾಗಲೇ ಅವರಿಗೆ 8-8.5 ಲಕ್ಷ ತನಕ ಖರ್ಚಾಗಿದೆ. ಇನ್ನು ಮುಂದೆ ಅವರಿಗೆ ಒಂದು ವಾಲ್ವಿದು ದೊಡ್ಡ ಆಪರೇಷನ್ ಇದೆ. ಮೊತ್ತ 15 ಲಕ್ಷಕ್ಕಿಂತ ಮೇಲೆ ಅವರಿಗೆ ಖರ್ಚಿದೆ. ಆದ ಕಾರಣ ಈಗ ನಮ್ಮ ಯುವ ದೇವಾಂಗರು ಕುಂಬ್ಳೆ ಸೇರಿ ಈಗ ನಮ್ಮ ಕುಂಬ್ಳೆಯವರು ಮತ್ತೆ ಎಲ್ಲ ಹೊರ ಊರಿನೆಲ್ಲರೂ ಸೇರಿ ಊರಿನವರು ಪರವೂರಿನವರು ಎಲ್ಲರೂ ಸೇರಿ ನಮಗೊಂದು ಫಂಡ್ ಮಾಡಿ ಕೊಡುವ ಹೇಳಿ ನಾವು ಆಲೋಚನೆ ಮಾಡಿದ್ದೆವು.
ಅದು ಯಾವ ರೀತಿ ಫಂಡ್, ಯಾಕೆ ಈ ರೀತಿ ಅಡಿಗೆ ಯಾಕೆ ಮಾಡ್ತಿದ್ದೀರಾ, ಇದೆಂತ ಇಲ್ಲಿ ವಿಷಯ? ಯಾಕಂದ್ರೆ ಆಲ್ರೆಡಿ ಈಗ ಯುವ ದೇವಂಗ ಮಂಗಳೂರಾಗ್ಲಿ, ಕಾಸರಗೋಡು ಆಗ್ಲಿ, ತಿರುವತ್ತು, ಮುಳ್ಳರೆ ಎಲ್ಲರೂ ಅವರು ಫಂಡ್ ಅವನಿಗೆ ಪರ್ಸನಲ್ ಆಗಿ ಕ್ಲಬ್ ವೈಸ್ ಆಗಿ ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಇನ್ನು ಅಮೌಂಟ್ ಆಗಿ ಅವರ ಹತ್ರ ಕೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಈಗಾಗಲೇ ಅವರ ಸ್ಕ್ಯಾನರಿಗೆ ಕೆಲವರು ದುಡ್ಡು ಹಾಕಿದ್ದಾರೆ. ಆಗ ನಮ್ಮ ಕುಂಬಳ ವಲಯದಿಂದ ಯುವ ದೇವಂಗದ ವತಿಯಿಂದ ಒಂದು ಒಳ್ಳೆ ಮೊತ್ತ ಕೊಡ್ಬೇಕು ಹೇಳಿ ನಾವು ಹೊರಟದ್ದು. ಅದಕ್ಕೆ ನಮಗೆ ಪೂರ್ಣ ಸಹಕಾರ ದೊರೆತು ಒಂದು ಬಿರಿಯಾನಿ, ಒಂದು ಫಸ್ಟ್ ಬಿರಿಯಾನಿ ಚಾಲೆಂಜ್ ಮಾಡಿದ್ದೇವೆ. ಆ ಬಿರಿಯಾನಿ ಚಾಲೆಂಜ್ ಹೇಳಿದ್ರೆ ಯಾವ ರೀತಿಯಾಗಿ? ಅದು ನಾವು ಮೊದಲಿಗೆ ನಾವು ಒಂದು 750 ಬಿರಿಯಾನಿ ಮಾಡಿ ಅದರಿಂದ ಬರೋ ಫಂಡ್ ಎಲ್ಲ ಅವನಿಗೆ ಕೊಡುವ ಅಂತೇಳಿ ನಾವು ಉದ್ದೇಶ ಮಾಡಿದ್ದು. ಮೊತ್ತಕ್ಕೆ ಅದು 1000 ಆಯಿತು, ಈಗ 1500 ಆಯಿತು, 2000 ಆಯಿತು, ಈಗ 2300 ತನಕ ಈಗ ಬಿರಿಯಾನಿ ಆರ್ಡರ್ ಆಲ್ರೆಡಿ ಸಿಕ್ಕಿದೆ. 2300 ಬಿರಿಯಾನಿ ಪಾರ್ಸಲ್, ಒಂದು ಬಾಕ್ಸ್ 2300 ಬಾಕ್ಸ್ ಬಿರಿಯಾನಿಗೆ ಆರ್ಡರ್ ಸಿಕ್ಕಿದೆ. ಇದರಲ್ಲಿ ಯಾವ ರೀತಿಯಾಗಿ ನೀವು ಫಂಡ್ ಕಲೆಕ್ಟ್ ಮಾಡ್ತೀವಿ? ಹೇಗೆ ಒಬ್ಬೊಬ್ಬರು ಎಷ್ಟು ತಗೊಳ್ಳೋದಾ, ಅಲ್ಲ ಟೀಮಿನವ್ರು ತಗೊಂಡೋದಾ, ಯಾವ ರೀತಿಯಾಗಿ? ಇಲ್ಲಿ ಹೇಳಿದ್ರೆ ಈಗ ನಮಗೆ ಒಂದು ಬಿರಿಯಾನಿಗೆ 150 150 ರುಪೀಸ್ ಲೆಕ್ಕದಲ್ಲಿ ನಾವು ಈಗ ಕಲೆಕ್ಟ್ ಮಾಡಿದ್ದೇವೆ. ಅದೇ ರೀತಿ ನಮಗೆ ಒಂದು ಕ್ಲಬ್ ವೈಸ್ ಮತ್ತೆ ಒಂದು ಊರವರ ವತಿಯಿಂದ ಸ್ಪಾನ್ಸರ್ಸ್ ಬಂದಿದೆ, ಅಕ್ಕಿ ಸ್ಪಾನ್ಸರ್ಸ್ ಬಂದಿದೆ, ಚಿಕನ್ ಸ್ಪಾನ್ಸರ್ಸ್ ಬಂದಿದೆ. ಅದೇ ರೀತಿ ನಮಗೆ ಬೇಕಾದ ಉಪ್ಪಿನಕಾಯಿ ಸ್ಪಾನ್ಸರ್ ಬಂದಿದೆ, ನೀರುಳ್ಳಿ ಅಂತೆಲ್ಲ ಸ್ಪಾನ್ಸರ್ಸ್ ಬಂದಿದೆ. ಅದರಿಂದ ಈಗ ಈ ಮೊತ್ತವನ್ನು ಎಷ್ಟು ಸಿಗ್ತದೆ ಅದೆಲ್ಲ ಉನ್ನಿಕೃಷ್ಣನ ಫ್ಯಾಮಿಲಿಗೆ ನಾವು ಕೊಡುವ ಒಂದು ಉದ್ದೇಶದಿಂದ ಹೊರಟದು. ಇದು ಸಕ್ಸಸ್ ಆಗ್ತದೆ ಅಂತ ಹೇಳಿ ನಮ್ಮ ಒಂದು ಉದ್ದೇಶ. ಸಕ್ಸಸ್ ಆಗ್ಬೋದು, ನಿಮ್ಮೆಲ್ಲರ ಆಶೀರ್ವಾದವೇ. ಯುವ ದೇವಂಗದ ಎಲ್ಲ ಮಹಿಳೆಯರು ಕೂಡ ಈ ರಾತ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಬಿರಿಯಾನಿ ಚಾಲೆಂಜಿಗೋಸ್ಕರ ಅವರದೇ ಜೊತೆ ಒಬ್ಬ ವ್ಯಕ್ತಿಗೆ, ನಮ್ಮದೇ ಸಂಬಂಧದ ವ್ಯಕ್ತಿ ಜೊತೆಯಲ್ಲಿರುವಂತಹ ಒಬ್ಬ ವ್ಯಕ್ತಿಗೆ ಆರೋಗ್ಯ ಸಮಸ್ಯೆ ಬಂದಾಗ ಅದಕ್ಕೆ ಸಹಕರಿಸಲಿಕ್ಕೆ ಬೇಕಾಗಿ ಹಣಕ್ಕಾಗಿ ಬಿರಿಯಾನಿ ಚಾಲೆಂಜಿಗೆ ಅವರು ಕೂಡ ಕೈ ಜೋಡಿಸ್ತಾ ಇದ್ದಾರೆ. ನೋಡಿ ಎಷ್ಟು ಹೈಜಿನಿಕ್ ಆಗಿ ಮಾಡ್ತಾರೆ ಹೇಳಿದ್ರೆ, ಆ ಬಿರಿಯಾನಿ ಕೊಡುವಂತ ನಾಳೆ ಪಾರ್ಸಲ್ ಮಾಡುವಂತ ಬಾಕ್ಸ್ ಅನ್ನು ಕೂಡ, ಪ್ರತಿಯೊಂದು ಬಾಕ್ಸ್ ಅನ್ನು ಕೂಡ 2700 2800 ಬಿರಿಯಾನಿ ಸೇಲ್ ಆಗುವ ಬುಕ್ಕಿಂಗ್ ಆಗಿದೆ. ಅದಕ್ಕೆ ಎಲ್ಲವನ್ನು ಕೂಡ ಬಾಕ್ಸ್ ತೊಳೆಯುವುದಿಲ್ಲ, ಬಾಕ್ಸ್ ಅನ್ನು ಉಜ್ಜಿ ಇಡ್ತಾರೆ, ಬಟ್ಟೆಯಲ್ಲಿ ಉಜ್ಜಿ ಚೆನ್ನಾಗಿ ಎಲ್ಲರೂ ಉಜ್ಜಿ ಜೋಡಿಸ್ತಾ ಇದ್ದಾರೆ. ಪುನಃ ಎಲ್ಲ ಮಹಿಳೆಯರು ಯುವಕರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ ಎಲ್ಲ ಯುವಕರು ಬೆಳ್ಳುಳ್ಳಿ ಸಿಪ್ಪೆ ತೆಗಿತಾ ಇದ್ದಾರೆ. ಮನೆಯಲ್ಲಿ ಕೂಡ ತೆಗೆದಿರ್ಲಿಕ್ಕಿಲ್ಲ, ನಮ್ಮ ಜೊತೆಗಾರರಿಗೆ ಬೇಕಾಗಿ ಎಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ದಯಾನಂದ್ ನಾಯ್ಕ ಅವರಿದ್ದಾರೆ, ಅವ್ರ ಹತ್ರ ಕೇಳುವ ಈ ಚಾಲೆಂಜ್ ಅಲ್ಲಿ ಅವರು ಉನ್ನಿಕೃಷ್ಣನಿಗೆ ಯಾವ ಆರೋಗ್ಯ ಸಮಸ್ಯೆ, ಅದಕ್ಕೆ ಎಷ್ಟು ಖರ್ಚುಂಟು, ಅವರ ಈ ಚಾಲೆಂಜ್ ಅಲ್ಲಿ ಅವರು ಎಷ್ಟು ಹಣ ಮಾಡಬಹುದು ಅಂತ ಅವ್ರ ಹತ್ರ ಕೇಳುವ. ಉನ್ನಿಕೃಷ್ಣನಿಗೆ ಎಂತ ಆರೋಗ್ಯ ಸಮಸ್ಯೆ? ಹೃದಯ ಸಂಬಂಧ ಆರೋಗ್ಯ ಸಮಸ್ಯೆ ಅವನಿಗೆ ಇದೆ. ಅದಕ್ಕೆ ಎಷ್ಟು ಖರ್ಚುಂಟು? ಸಾಧಾರಣ ಒಂದು 20 ಲಕ್ಷವರೆಗೆ ಅಗತ್ಯ ಇದೆ. 20 ಲಕ್ಷದವರೆಗೆ ಖರ್ಚಿದೆ. ಈಗ 10 ಲಕ್ಷವರೆಗೆ ಖರ್ಚು ಆಗಿದೆ, ಇನ್ನೊಂದು 10 ಲಕ್ಷ ಬೇಕು ಅವರಿಗೆ. 10 ಲಕ್ಷದ ಹಣದ ಅವಶ್ಯಕತೆ ಇದೆ. ಆದ್ರೆ ನಿಮ್ಮ ಈ ಒಂದು ದಿನದ ಬಿರಿಯಾನಿ ಚಾಲೆಂಜ್ ಅಲ್ಲಿ ನೀವು ಎಷ್ಟು ಹಣವನ್ನು ಮಾಡಬಹುದು? 3 ಲಕ್ಷವರೆಗೆ ಇದರಲ್ಲಿ ಆಗಬಹುದು ನಮ್ಮ ಅಂದಾಜು. 3 ಲಕ್ಷ ಹಣವನ್ನು ಒಂದು ದಿನದಲ್ಲಿ ನೀವು ಸಂಗ್ರಹಿಸಬಹುದು ಒಂದು ನಿಮ್ಮ ಇದು. ಹಾಗೆ ಅದನ್ನು ನೀವು ಅವನಿಗೆ ಕೊಡ್ತೀರಿ? ಕೊಡ್ತೇವೆ, ಒಳ್ಳೆ ಸಪೋರ್ಟ್ ಇದೆ. ಸಪೋರ್ಟ್ ಆಗಿ ಅವನಿಗೆ ಕೊಡ್ತೀರಾ? ಸರಿ, ನಿಮ್ಮ ಈ ಉದ್ದೇಶ ಒಳ್ಳೆಯದು, ಸಕ್ಸಸ್ ಆಗಿ ಎಲ್ಲರಿಗೆ ಮಾದರಿಯಾಗಲಿ. ಕುಂಬಳ ನಾಯಕಪ್ಪನ ಈ ಯುವ ದೇವಾಂಗದ ಈ ಸಾಹಸ ಕ್ರಿಯೆಯನ್ನು ಎಲ್ಲರೂ ಮೆಚ್ಚಲಿ. ಈ ರೀತಿಯಾಗಿ ಡೊನೇಷನ್ ಮಾಡಿ ಒಬ್ಬ ನಮ್ಮ ದೇವಾಂಗದ ಸದಸ್ಯನಿಗೆ ಹೆಲ್ಪ್ ಯಾವ ರೀತಿ ಮಾಡ್ಬೋದು, ಯಾರಿಗೆ ಅನಾರೋಗ್ಯ ಆದರೆ ಯಾವ ರೀತಿಯಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಸೇರಿದರೆ ಒಗ್ಗಟ್ಟಲ್ಲಿ ಬಲವಿದೆ ಎಂಬುದಕ್ಕೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೈ ಜೋಡಿಸಿದ್ದಾರೆ. ಎಲ್ಲರೂ ಈ ಬಿರಿಯಾನಿ ಚಾಲೆಂಜ್ ಎಲ್ಲರೂ ತಮ್ಮ ಕೈಯಲ್ಲಿ ಎಷ್ಟು ಜನರಿಗೆ ಎಷ್ಟು ಬಿರಿಯಾನಿ ಸೇಲ್ ಆಗ್ತದೆ ಆ ತರ ಕಾಂಪಿಟಿಷನ್ ತರ ಮಾಡಿಕೊಂಡು ಬಿರಿಯಾನಿ ಸೇಲ್ ಆಗಿ ಬಂದಂತಹ ಹಣವನ್ನು ಉನ್ನಿಕೃಷ್ಣ ಅವರಿಗೆ ಕೊಡ್ಲಿಕ್ಕೆ ಒಪ್ಪಿದ್ದಾರೆ. ಆದ ಕಾರಣ ಎಲ್ರಿಗೂ ಇದು ಸಕ್ಸಸ್ ಆಗಿ ಇದು ಇನ್ನೊಬ್ಬರಿಗೆ ಮಾದರಿಯಾಗಲಿ ಎಂದು ನಾನು ಆಶಿಸ್ತೇನೆ. ನಮ್ಮ ಚೀರುಂಬದ ಹಿರಿಯ ಸದಸ್ಯರಾದ ದೇವದಾಸ್ ಕುಂಟೆಗರಂಕ ಇದ್ದಾರೆ, ಅವರಲ್ಲಿ ಕೂಡ ಮಾತಾಡಿ ಕೇಳುವ. ನಿಮ್ಮ ಈ ಟೀಮ್ ಇಷ್ಟೊಂದು ಟೀಮ್ ವರ್ಕ್ ಮಾಡಿ ಒಬ್ಬನಿಗೆ ಆರೋಗ್ಯ ಸಮಸ್ಯೆ ಬಂದಾಗ ಹೆಲ್ಪ್ ಮಾಡುವಂತ ವಿಷಯ ತುಂಬಾ
ಶ್ಲಾಘನೀಯ. ಇದನ್ನ ನಮ್ಮ ಎಲ್ಲಾ ದೇವಾಂಗ ವೇದಿಕೆ ಆಗ್ಲಿ, ಎಲ್ಲ ಭಗವತಿ ಎಲ್ಲಾ ದೇವಸ್ಥಾನದವರು ನೋಡಿದ್ರು ಅವರು ಖುಷಿ ಪಡ್ತಾರೆ. ಎಲ್ರಿಗೊಂದು ಮಾದರಿಯಾಗಿ ಈ ರೀತಿ ಮಾಡಿದ್ದೀರಾ. ಇಲ್ಲಿ ಯಾವ ರೀತಿಗೆ ನೀವೆಲ್ಲ ಎಷ್ಟೆಷ್ಟು ಬಿರಿಯಾನಿ ಒಬ್ಬೊಬ್ಬರು ಸೇಲ್ ಮಾಡ್ತೀರಾ, ಎಂತ ಮಾಡ್ತೀರಿ? ಅಲ್ಲ, ಒಂದೊಂದು ಮನೆಯವರು ಪರ್ಚೇಸ್ ಮಾಡಿದ್ದೀರಾ? ಒಬ್ಬರು ಒಂದು 25 ಬಿರಿಯಾನಿ ಸೇಲ್ ಮಾಡ್ಬೇಕಂತೇಳಿ ಇವರು ತೀರ್ಮಾನಿಸಿದ್ದಾರೆ. ಅದೇ ರೀತಿ ಅಷ್ಟು ಸೇಲ್ ಆಗಿದೆ. ನಿಯರ್ಲಿ ಇದು 3000 ಸೇಲ್ ಇದಾಗಿದೆ. ಮತ್ತೆ ಒಂದು 1.5 ಲಕ್ಷ ರೂಪಾಯಿ ಸ್ಪಾನ್ಸರ್ ಆಗಿ ಬಂದಿದೆ. ಇದಕ್ಕೆ ವಸ್ತು ರೂಪದಲ್ಲಿ ಬಂದಿದೆ. ಇದು ಇದೇ ಹುಡುಗ ನಮ್ಮ ಕ್ಷೇತ್ರಕ್ಕೆ ದೇವಸ್ಥಾನಕ್ಕೆ ಬೇಕಾದಂತ ಹೂವನ್ನೆಲ್ಲ ತರುವ ಒಂದು ಯುವಕನಾಗಿದ್ದಾನೆ ಈ ಉಣ್ಣಿಕೃಷ್ಣ ಅವರು. ನಮ್ಮ ದೇವಸ್ಥಾನದಲ್ಲಿ ಕುಟುಂಬದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುವಂತ ಒಂದು ಯುವಕ. ಅವರಿಗೆ ಒಂದು ಆರೋಗ್ಯ ಸಮಸ್ಯೆ ಬಂದಾಗ ಅವರ ಫ್ಯಾಮಿಲಿ ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಬೇಕಾಗಿ ನಾವು ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಇದಕ್ಕೆ ಎಲ್ಲರೂ ಕೈ ಜೋಡಿಸಿದ್ದಾರೆ. ತುಂಬಾ ಸಂತೋಷ. ಭಗವತಿಯ ಸಹಕಾರದಿಂದ ಇದೆಲ್ಲ ಸಕ್ಸಸ್ ಆಗಲಿ ಹಾಗೂ ಎಲ್ಲರಿಗೆ ಮಾದರಿ ಆಗಲಿ ಅಂತ ಆಶಿಸುವ.